ಸಹಸ್ರಾರ ಚಕ್ರವು ನಮಗೆ ಸಮರ್ಪಣೆ ಕಲಿಸುವ ಮತ್ತು ಊರ್ಧ್ವಮುಖಿಯನ್ನಾಗಿಸಿ ಈಶ್ವರೀಯ ಶಕ್ತಿಯ ಜೊತೆ ಜೋಡಿಸುವ ನೇರವಾಗಿ ವಿಶ್ವದೊಡನೆ ಸಂಪರ್ಕವಿರುವ ಆಧ್ಯಾತ್ಮಿಕ ಚಕ್ರವಾಗಿದೆ. ಈ ಚಕ್ರವು ಬದನೆಕಾಯಿ ಬಣ್ಣ ಅಂದ್ರೆ ವೈಲೆಟ್ ಕಲರ್, ಜಾಂಬಳಿ ಅಂತ ಹೇಳ್ತೀವಿ. ಈ ಬಣ್ಣದಾಗಿದ್ದು 1000 ದಳಗಳ ಕಮಲದಂತೆ ಪ್ರಜ್ವಲಿಸುತ್ತೆ. ಈ ಚಕ್ರವು ಪೀನಿಯಲ್ ಗ್ರಂಥಿಗೆ ಸಂಬಂಧ ಹೊಂದಿದೆ. ಸಹಸ್ರಾರವು ಶಿವತತ್ವ ಇದೆ ಮತ್ತು ಮೂಲಾಧಾರದಲ್ಲಿರ್ತಕ್ಕಂಥ ಕುಂಡಲಿನಿ ಶಕ್ತಿಯು ಪ್ರಕೃತಿ ತತ್ವ ಇದೆ. ಈ ಎರಡೂ ಶಕ್ತಿಗಳು ಸೇರಿದಾಗ ಸುಪ್ರೀಂ ಕಾನ್ಶಿಯಸ್ನೆಸ್ ಸ್ಥಿತಿ ಲಭಿಸುತ್ತದೆ. ಅಂದ್ರೆ ಕುಂಡಲಿನಿ ಜಾಗೃತಗೊಳ್ಳುತ್ತದೆ. ಸಹಸ್ರಾರ ಚಕ್ರದ ಪಾಸಿಟಿವ್ ಎನರ್ಜಿ ಸಮರ್ಪಣೆ ಮತ್ತು ನೆಗೆಟಿವ್ ಎನರ್ಜಿ ಅಟ್ಯಾಚ್ಮೆಂಟ್. ನಾವು ಎಷ್ಟು ನಮ್ಮನ್ನು ನಮ್ಮ ಸಂಬಂಧಗಳ ಈ ವಿಶ್ವದ ಜೊತೆ ಅಟ್ಯಾಚ್ಡ್ ಆಗುತ್ತೇವೋ ಅಷ್ಟೇ ನಾವು ಈಶ್ವರೀಯ ಶಕ್ತಿಯಿಂದ ದೂರ ಆಗುತ್ತೇವೆ. ಮತ್ತು ನಾವು ಎಷ್ಟು ನಮ್ಮನ್ನು ಈಶ್ವರೀಯ ಶಕ್ತಿಯ ಎದುರು ಸಮರ್ಪಣೆ ಮಾಡುತ್ತೇವೋ ಅಷ್ಟೇ ಸೆಲ್ಫ್ ಲಿಬರೇಷನ್ ಕಡೆಗೆ ಅಂದ್ರೆ ಮುಕ್ತಿಯ ಕಡೆಗೆ ಮುನ್ನುಗ್ಗುತ್ತೇವೆ. ಸಹಸ್ರಾರ ಚಕ್ರದಲ್ಲಿ ಎನರ್ಜಿ ಬ್ಲಾಕೇಜ್ ಆದಾಗ ಏನಾಗುತ್ತೆ? ನಾವು ದೇಹದ ಲೆವೆಲ್ನಲ್ಲೇ ಅಂದ್ರೆ ನಮ್ಮ ಬಾಡಿ ಲೆವೆಲ್ನಲ್ಲೇ ವಿಚಾರ ಮಾಡುತ್ತೇವೆ. ವ್ಯಕ್ತಿಯು ಅಹಂಕಾರಿಯಾಗುತ್ತಾನೆ, ಕೆಟ್ಟ ಕನಸುಗಳಿಂದ ಪೀಡಿತನಾಗಿರುತ್ತಾನೆ. ಇನ್ನು ಎನರ್ಜಿ ಬ್ಲಾಕೇಜ್ ಆದಾಗ ದೇಹದಲ್ಲಿ ಉಂಟಾಗ್ತಕ್ಕಂಥ ಸಮಸ್ಯೆಗಳು ಯಾವುವಂತಂದ್ರೆ ತಲೆನೋವು, ಮೈಗ್ರೇನ್, ಇನ್ಸೋಮ್ನಿಯಾ, ಕಲಿಕೆಯಲ್ಲಿ ಹಿಂದೆ ಇರುವುದು, ಬಲ ಕಣ್ಣಿನ ಅಂದ್ರೆ ನಮ್ಮ ರೈಟ್ ಐ ಸಮಸ್ಯೆಗಳು ಇವೇನಂತಂದ್ರೆ ಈ ರೈಟ್ ಐ ಸಮಸ್ಯೆ ಕೂಡ ಏನಂತಂದ್ರೆ ಸಹಸ್ರಾರ ಚಕ್ರಕ್ಕೆ ಸಂಬಂಧಿಸಿದೆ. ಆಮೇಲೆ ಪ್ಯಾರಲೈಸಿಸ್ ಆಗಿರ್ಬೋದು, ಬ್ರೈನ್ ಸ್ಟ್ರೋಕ್, ಬ್ರೈನ್ ಟ್ಯೂಮರ್, ಬ್ರೈನ್ ಹಿಮೊರೇಜ್, ಆಮೇಲೆ ಸ್ಪಾಂಡಿಲೈಟಿಸ್, ಸೀಸರ್ಸ್, ಈ ಎಲ್ಲಾ ಸಮಸ್ಯೆಗಳು ಸಹಸ್ರಾರ ಚಕ್ರ ಇಂಬ್ಯಾಲೆನ್ಸ್ ಆದಾಗ ಉಂಟಾಗುತ್ತವೆ. ಸಹಸ್ರಾರ ಚಕ್ರದಲ್ಲಿ ಶಕ್ತಿಯ ಕೊರತೆ ಆದಾಗ ಏನಾಗುತ್ತೆ ಅಂದ್ರೆ ಈ ಚಕ್ರವು ಅಂಡರ್ ಆಕ್ಟಿವ್ ಆದಾಗ ಏನಾಗುತ್ತೆ ಅಂದ್ರೆ ಇಂಥವರು ತಮ್ಮ ನಂಬಿಕೆಗಳನ್ನು ಬದಲಾಯಿಸಲು ಅಂಜುತ್ತಾರೆ. ಅಂದ್ರೆ ಇವ್ರು ಏನ್ ನಂಬಿರುತ್ತಾರೋ ಅಥವಾ ಯೋಚಿಸಿರುತ್ತಾರೋ ಅದೇ ಅಂತಿಮ. ಇವ್ರ ಹಾಗೆ ಯಾರೂ ಇಲ್ಲ ಎನ್ನುವ ಗರ್ವದಲ್ಲಿ ಬದುಕುತ್ತಾರೆ. ಯಾರ ಮೇಲೂ ವಿಶ್ವಾಸ ಮಾಡಲ್ಲ, ಎಲ್ಲರನ್ನೂ ಸಂದೇಹದಿಂದ ನೋಡುತ್ತಾರೆ. ಇಂಥವರು ತಮ್ಮ ಎಲ್ಲಾ ಶಕ್ತಿಯನ್ನು ಮಟೀರಿಯಲಿಸ್ಟಿಕ್ ಅಚೀವ್ಮೆಂಟ್ಸ್ ಅಂದ್ರೆ ಭೌತಿಕ ಸಾಧನೆಗಳ ಹಿಂದೆ ಓಡೋದ್ರಲ್ಲಿ ವೇಸ್ಟ್ ಮಾಡುತ್ತಾರೆ. ಇನ್ನು ಸಹಸ್ರಾರ ಚಕ್ರದಲ್ಲಿ ಶಕ್ತಿಯ ಹರಿವು ಹೆಚ್ಚಾದಾಗ ಅಂದ್ರೆ ಈ ಚಕ್ರವು ಓವರ್ ಆಕ್ಟಿವ್ ಆದಾಗ ಏನಾಗುತ್ತೆ? ಮನುಷ್ಯ ಯಾವ ರೀತಿ ಇರ್ತಾನಂದ್ರೆ ಕಟ್ಟರವಾದಿಯಾಗಿರುತ್ತಾನೆ, ಅತ್ಯಧಿಕ ಅಧ್ಯಾತ್ಮವಾದಿಗಳಾಗುತ್ತಾರೆ. ಒಂದು ವಿಧದಲ್ಲಿ ಹೇಳ್ಬೇಕಂದ್ರೆ ಇಂಥವರು ಪಲಾಯನವಾದಿಗಳಾಗುತ್ತಾರೆ. ಅಂದ್ರೆ ಸಂಸಾರದಲ್ಲಿದ್ದು ದೇವರನ್ನು ಸಾಕ್ಷಾತ್ಕಾರಗೊಳಿಸಿಕೊಳ್ಳುವುದು ಸಾಧ್ಯವಿಲ್ಲ ಅಂದುಕೊಳ್ತಾರೆ. ಇವರು ಜೀವನವನ್ನು 2 ವಿರುದ್ಧ ತುದಿಗಳಲ್ಲಿ ನೋಡುತ್ತಾರೆ. ಸಹಸ್ರಾರ ಚಕ್ರ ಬ್ಯಾಲೆನ್ಸ್ ಆಗಿದ್ರೆ ವ್ಯಕ್ತಿ ಹೇಗಿರ್ತಾನೆ ಗೊತ್ತಾ? ವ್ಯಕ್ತಿಯು ವರ್ತಮಾನದಲ್ಲಿ ಅಂದ್ರೆ ಪ್ರೆಸೆಂಟ್ ನಲ್ಲಿ ಬದುಕುತ್ತಾನೆ. ನಾವು ಆತ್ಮ ಅಂತ ಅರಿವಿರುತ್ತೆ. ಇಂಥವರು ಅಧ್ಯಾತ್ಮದ ಹಾದಿಯಲ್ಲಿರುತ್ತಾರೆ. ಸಂಸಾರದಿಂದ ಓಡಿ ಹೋಗೋದಿಲ್ಲ. ಯಾಕೆಂದ್ರೆ ಇವರಿಗೆ ಅರಿವಿರುತ್ತೆ ಸಂಸಾರದಲ್ಲಿ ಇದ್ದೇ ಸಂಸಾರವನ್ನು ಅರ್ಥಕೊಳ್ಳೋದು ಸಾಧ್ಯ ಎಂದು. ಇವರು ತಮ್ಮ ಜವಾಬ್ದಾರಿಗಳಿಂದ ಓಡಿ ಹೋಗೋದಿಲ್ಲ, ಜವಾಬ್ದಾರಿಗಳನ್ನು ನಿರ್ವಹಿಸುತ್ತಾರೆ. ದೈವಿ ಶಕ್ತಿಯನ್ನು ಪಡೆದುಕೊಳ್ಳಲು ತಯಾರಿರುತ್ತಾರೆ. ಇಂಥವರು ಸೆಲ್ಫ್ ಅವೇರ್ ಇರ್ತಾರೆ ಅಂದ್ರೆ ಆತ್ಮ ಜಾಗರೂಕರಾಗಿರುತ್ತಾರೆ. ಸಂಸಾರದಲ್ಲಿದ್ದೇ ಪರಮಾತ್ಮನೊಂದಿಗೆ ತಮ್ಮನ್ನು ಜೋಡಿಸಿಕೊಳ್ಳುತ್ತಾರೆ ಮತ್ತು ತಮ್ಮ ಜೀವನವನ್ನು ಸಂತೋಷದಿಂದ ತುಂಬಿಕೊಳ್ಳುತ್ತಾರೆ. ಈ ಸಂತೋಷವೇ, ಈ ಪರಮಾನಂದವೇ ಪ್ರತಿಯೊಂದು ಜೀವಿಯ ಲಕ್ಷ್ಯ. ಈ ಪರಮಾನಂದ ಪ್ರಾಪ್ತಿಯಾಗಬೇಕೆಂದ್ರೆ ಸಹಸ್ರಾರ ಚಕ್ರವು ಬ್ಯಾಲೆನ್ಸ್ ಆಗಿರಬೇಕು. ಹಾಗಾದ್ರೆ ಸಹಸ್ರಾರ ಚಕ್ರ ಬ್ಯಾಲೆನ್ಸ್ ಮಾಡಲು ನಾವು ಏನ್ ಮಾಡಬೇಕು? ಸಹಸ್ರಾರ ಚಕ್ರವನ್ನು ಜಾಗೃತ ಮಾಡೋದು, ಆಕ್ಟಿವೇಟ್ ಮಾಡೋದು ಅಂದ್ರೆ ಮೋಕ್ಷ ಪ್ರಾಪ್ತಿ ಅಥವಾ ಪರಮಾತ್ಮನನ್ನು ಪ್ರಾಪ್ತಿ ಮಾಡಿಕೊಳ್ಳೋದು ಎಂದರ್ಥ. ಧ್ಯಾನ ಮಾಡೋದ್ರಿಂದ, ಮೆಡಿಟೇಷನ್ ಮಾಡೋದ್ರಿಂದ, ಓಂ ಮಂತ್ರದ ಜಾಪದಿಂದ ಸಹಸ್ರಾರ ಚಕ್ರ ಬ್ಯಾಲೆನ್ಸ್ ಆಗುತ್ತೆ. ಮತ್ತು ವೈಲೆಟ್ ಕಲರ್ ಅಂದ್ರೆ ನೇರಳೆ ಬಣ್ಣ, ಬದನೆಕಾಯಿ ಬಣ್ಣ ಮತ್ತು ಬಿಳಿ ಬಣ್ಣ, ಈ 2 ಬಣ್ಣಗಳನ್ನ ಹೆಚ್ಚಾಗಿ ಬಳಸೋದ್ರಿಂದ, ಈ 2 ಬಣ್ಣಗಳ ಬಟ್ಟೆ ಧರಿಸೋದ್ರಿಂದ, ವಸ್ತುಗಳನ್ನ ಬಳಸೋದ್ರಿಂದ ಕೂಡ ಏನಂತಂದ್ರೆ ಸಹಸ್ರಾರ ಚಕ್ರ ಬ್ಯಾಲೆನ್ಸ್ ಆಗುತ್ತೆ. ಆಮೇಲೆ ಕ್ರಿಸ್ಟಲ್ ಜೆಮ್ ಸ್ಟೋನ್ಗಳಲ್ಲಿ ಅಮೆಥಿಸ್ಟ್ ಅಂತಕ್ಕಂಥ ಜೆಮ್ ಸ್ಟೋನ್ ಅದನ್ನ ಬಳಸೋದ್ರಿಂದ ಕೂಡ ಏನಂತಂದ್ರೆ ಸಹಸ್ರಾರ ಚಕ್ರ ಬ್ಯಾಲೆನ್ಸ್ ಆಗುತ್ತೆ. ಹಿರಿಯರು ನಮ್ಮ ತಲೆಯ ಮೇಲೆ ಕೈ ಇಟ್ಟು ಆಶೀರ್ವದಿಸಿದಾಗ ಆವಾಗ ಕೂಡ ಏನಂತಂದ್ರೆ ಸಹಸ್ರಾರ ಚಕ್ರ ಬ್ಯಾಲೆನ್ಸ್ ಆಗುತ್ತೆ.
ಅಫರ್ಮೇಷನ್ಸ್ ಮಾಡೋದ್ರಿಂದ, ದೃಢೀಕರಣಗಳನ್ನ ಮಾಡೋದ್ರಿಂದ ಏನಂತಂದ್ರೆ ಇಲ್ಲಿ ನಾನು ತುಂಬಾ ಮುಖ್ಯ, ನಾನು ಪರಿಪೂರ್ಣ ಮತ್ತು ದೈವಿಯ ಶಕ್ತಿ ನನ್ನ ಜೊತೆ ಇದೆ, ಈ ವಿಶ್ವದ ಹರಿವಿನಲ್ಲಿ ನಾನು ಒಂದು ಚಿಕ್ಕ ಭಾಗ, ಹೀಗೆ ಅಂದ್ಕೊಳ್ಳೋದ್ರಿಂದ ಕೂಡ ಏನಂತಂದ್ರೆ ಸಹಸ್ರಾರ ಚಕ್ರ ಜಾಗೃತವಾಗುತ್ತದೆ. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.